ಸಾಹಿತಿಗಳು ಮತ್ತು ಸಂಶೋಧಕರು ಆದ ಪೂಜ್ಯ ಮಾತೆ ಮಹಾದೇವಿಯವರು ತಾವು ಬರೆದಿರುವ ಲಿಂಗಾಯತರು ಹಿಂದೂಗಳಲ್ಲ ಎಂಬ ಒಂದು ಕೃತಿಯಲ್ಲಿ ಈ ರೀತಿ ಹೇಳಿದ್ದಾರೆ. ಭಾರತ ದೇಶದಲ್ಲಿರುವ ಮುಸ್ಲಿಂ ಧರ್ಮದ ಮಹಿಳೆಯರು ತಾಳಿ ಕಟ್ಟುತ್ತಾರೆ, ಬಳೆ ತೊಡುತ್ತಾರೆ ಅಂದ ಮಾತ್ರಕ್ಕೆ ಕ್ರೈಸ್ತರು ಮತ್ತು ಮುಸ್ಲಿಮರನ್ನ ಹಿಂದೂಗಳು ಎನ್ನಲು ಬರುವುದೇ? ಹಾಗೆಯೇ ಲಿಂಗಾಯತರು ಹೆಸರುಗಳಲ್ಲಿ ಬಳೆ, ಕುಂಕುಮ, ಮಾಂಗಲ್ಯ, ಕಾಲುಂಗರ ಮುಂತಾಗಿ ಧರಿಸುವಲ್ಲಿ ಹಿಂದೂ ಸಂಸ್ಕೃತಿಯನ್ನು ಹೊಂದಿದ್ದಾರೆ ಎಂದ ಮಾತ್ರಕ್ಕೆ ತಾತ್ವಿಕವಾಗಿ ಧಾರ್ಮಿಕವಾಗಿ ಹಿಂದೂಗಳು ಎನ್ನಲು ಬರುವುದಿಲ್ಲ. ಭಾರತ ದೇಶದಲ್ಲಿರುವ ಮುಸ್ಲಿಂ ಧರ್ಮದ ಮಹಿಳೆಯರು ಕೊರಳಲ್ಲಿ ಮಾಂಗಲ್ಯವನ್ನ ಕಟ್ಟಿಕೊಳ್ತಾರೆ, ಕೈಯಲ್ಲಿ ಬಳೆಯನ್ನ ತೊಡುತ್ತಾರೆ. ಹೀಗೆ ಭಾರತದಲ್ಲಿರುವ ಕ್ರೈಸ್ತರು ಮತ್ತು ಮುಸ್ಲಿಮರು ಹಿಂದೂ ಸಂಸ್ಕೃತಿಯನ್ನ ಪಾಲನೆ ಮಾಡ್ತಾ ಇರಬಹುದು, ಆದರೆ ಅವರ ಧರ್ಮ ಹಿಂದೂ ಅಲ್ಲ. ಅದೇ ರೀತಿ ಲಿಂಗಾಯತ ಧರ್ಮದಲ್ಲಿರುವ ಮಹಿಳೆಯರು ಕೂಡ ಬಳೆ, ಕುಂಕುಮ, ಮಾಂಗಲ್ಯ, ಕಾಲುಂಗರವನ್ನ ಧರಿಸ್ತಾರೆ. ಹೀಗೆ ಹಿಂದೂ ಸಂಸ್ಕೃತಿಯನ್ನ ಅವರು ಅಳವಡಿಸಿಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಇವರನ್ನ ಹಿಂದೂ ಧರ್ಮದವರು ಅಂತ ಕರೆಯಲಿಕ್ಕೆ ಬರುವುದಿಲ್ಲ. ನಾವು ಒಂದು ಮಾತನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಎರಡು ಪದಗಳು ಇವೆ, ಒಂದು ಸಂಸ್ಕೃತಿ, ಇನ್ನೊಂದು ಧರ್ಮ. ಸಂಸ್ಕೃತಿ ಅಂದ್ರೆ ಜೀವನ ಪದ್ಧತಿ, ಭಾಷೆ, ಹೆಸರುಗಳು, ಉಡುಪು, ಸಂಗೀತ, ನೃತ್ಯ ಇವೆಲ್ಲವೂ ಕೂಡ ಸಂಸ್ಕೃತಿಯಲ್ಲಿ ಬರುತ್ತೆ. ಇನ್ನು ಧರ್ಮ ಅಂದ್ರೆ ಅಲ್ಲಿ ಸಿದ್ಧಾಂತಗಳು ಬರ್ತವೆ, ನಂಬಿಕೆಗಳು ಬರ್ತವೆ, ವಿಚಾರಗಳು, ಆಚಾರಗಳು ಬರ್ತವೆ. ಹೀಗಾಗಿ ಹಿಂದೂ ಸಂಸ್ಕೃತಿ ಬೇರೆ, ಹಿಂದೂ ಧರ್ಮ ಬೇರೆ. ಜೈನರು, ಬೌದ್ಧರು, ಸಿಖ್ಖರು, ಲಿಂಗಾಯತರು ಇವರೆಲ್ಲರೂ ಕೂಡ ಹಿಂದೂ ಸಂಸ್ಕೃತಿಯನ್ನ ಹೊಂದಿಕೊಂಡು ಬಂದವರು. ಆದರೆ ಅವರ ಧರ್ಮದ ಸಿದ್ಧಾಂತಗಳು, ನಂಬಿಕೆಗಳು, ಆಚರಣೆಗಳು ಬೇರೆ ಬೇರೆ ಇವೆ. ಅದಕ್ಕಾಗಿ ಜೈನರು, ಬೌದ್ಧರು, ಸಿಖ್ಖರು ಮತ್ತು ಲಿಂಗಾಯತರು ಧಾರ್ಮಿಕವಾಗಿ ಹಿಂದೂಗಳು ಅಲ್ಲ. ಹಿಂದೂ ಸಂಸ್ಕೃತಿ ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿರುವಂತಹ ಧರ್ಮಗಳು ಏನಿವೆ, ಆ ಒಂದು ಧರ್ಮಗಳಿಂದ ಭಾರತದ ಸಮಗ್ರತೆಗೆ, ರಾಷ್ಟ್ರೀಯತೆಗೆ ಎಂದೂ ಕೂಡ ಧಕ್ಕೆ ಬರುವುದಿಲ್ಲ.